ಮನೆ ಕಟ್ಟೋ ಪ್ಲ್ಯಾನ್ ಇದೆಯಾ? ಹಾಗಿದ್ದರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೃಷಿ ಭೂಮಿಯಲ್ಲಿ ಕೃಷಿಯೇತರ ಚಟುವಟಿಕೆ ಪ್ರಮಾಣ ಅಧಿಕವಾಗುತ್ತಿದ್ದು, ಸಾಗುವಳಿ ಮಾಡಿ ಜೀವನ ದುಡಿಯುತ್ತಿದ್ದ ರೈತರಿಗೆಲ್ಲ ಈಗ ನಗರ ಶೈಲಿಯ ಬದುಕಿಗೆ ಅಂಟಿಕೊಂಡಿದ್ದಾರೆ. ಸಂಪ್ರದಾಯಬದ್ಧ ಕೃಷಿ ಚಟುವಟಿಕೆಗೆ ಉತ್ತೇಜನ ನೀಡುವ ಜೊತೆಗೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡಲು ಸರ್ಕಾರ ಈ ಹಿಂದೆ ಅನೇಕ ಯೋಜನೆ ಜಾರಿಗೆ ತಂದಿತ್ತು. ಹಾಗಿದ್ದರೂ ಕೃಷಿಗೆ ಬೆಂಬಲಿಸುವ ಪ್ರಮಾಣ ಕಡಿಮೆ ಆಗುತ್ತಿದೆ. ಇದು ಹೀಗೆ ಮುಂದುವರೆದರೆ ಕೃಷಿ ಭೂಮಿ ಮಾಯವಾಗಲಿದೆ ಎಂದು ಮನಗಂಡು ಕೃಷಿ ಭೂಮಿಯಲ್ಲಿ ಮನೆ ಅಥವಾ ಇತರ ಕೃಷಿಯೇತರ ಚಟುವಟಿಕೆ ಮಾಡುವಂತಿಲ್ಲ ಎಂದು ಸರ್ಕಾರ ಆದೇಶ ನೀಡಿದ್ದು, ಈ ಬಗ್ಗೆ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಸ್ವಂತ ಭೂಮಿ ಇದ್ದರೂ ನಿಯಮ ಇದ್ದೇ ಇದೆ. ಕೃಷಿ ಭೂಮಿ ಸರ್ಕಾರದಿಂದ ನೀಡಲ್ಪಟ್ಟಿಲ್ಲ. ಅದು ನಿಮ್ಮ ವೈಯಕ್ತಿಕ ಆಸ್ತಿ ಆಗಿದ್ದರೂ ಕೂಡ ಅಂತಹ ಭೂಮಿಯನ್ನು ಕೃಷಿಯೇತರ ಚಟುವಟಿಕೆಗೆ ಬಳಸಬಾರದು ಎಂದು ಸರ್ಕಾರ ಆದೇಶ ನೀಡಿದೆ. ಒಂದು ವೇಳೆ ಸರ್ಕಾರದ ನಿಯಮ ಮೀರಿ ನೀವು ಮನೆ ಅಥವಾ ಇತರ ಕೃಷಿಯೇತರ ಚಟುವಟಿಕೆಗೆ ಉದ್ಯಮ ಮಾಡಿದರೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಈ ಬಗ್ಗೆ ಗಮನ ಹರಿಸುವುದು ಬಹಳ ಅವಶ್ಯಕವಾಗಿದೆ. ನೀವು ಹೀಗೆ ಮಾಡಬಹುದು. ಕೃಷಿ ಭೂಮಿಯನ್ನು ಕನ್ವರ್ಷನ್ ಮಾಡಿಸದೆ ಮನೆ ಕಟ್ಟುವಂತಿಲ್ಲ. ಈಗ ಸರ್ಕಾರದ ನಿಯಮ ಉಲ್ಲಂಘನೆ ಆದ ಕಾರಣ ಕೆಲ ಕ್ರಮ ಕೈಗೊಳ್ಳಲಾಗುವುದು. ನಿಮಗೆ ಬೇರೆ ಎಲ್ಲೂ ಜಾಗ ಇಲ್ಲ ಹಾಗೂ ಈ ಭೂಮಿ ಫಲವತ್ತತೆ ಇಲ್ಲ ಎಂದು ತಿಳಿಸಿ ಮನೆ ಕಟ್ಟುವ ಭೂಮಿ ಎಂದು ಕನ್ವರ್ಷನ್ ಮಾಡಿದರೆ ಆಗ ನಿಮಗೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಬಹುದು. ಹೀಗೆ ಮಾಡಿದರೆ ಕಾನೂನಾತ್ಮಕವಾಗಿ ನಿಮ್ಮ ಮನೆ ಸಕ್ರಿಯವಾಗಿಯೇ ಇರಲಿದೆ. ಜಮೀನಿನಲ್ಲಿ ಮನೆ ಕಟ್ಟಲು NOC ಸರ್ಟಿಫಿಕೇಟ್ ಅಗತ್ಯ. ಗ್ರಾಮ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿಯಲ್ಲಿ NOC ಸರ್ಟಿಫಿಕೇಟ್ ಪಡೆಯುವುದು ಕಡ್ಡಾಯವಾಗಿದೆ. ಎಲ್ಲ ಸೂಕ್ತ ಜಾಗದ ದಾಖಲಾತಿ ಮತ್ತು ವೈಯಕ್ತಿಕ ದಾಖಲೆ ನೀಡಿದರೆ NOC ಸಿಗಲಿದೆ. ಅದರ ಮೂಲಕ ಮನೆ ಕಟ್ಟಬಹುದು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.